ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಒಂದು ಸ್ಟ್ರೈಕ್ ಮಾಡೋಣ ಬರ್ರಿ ಅಂತ ಕರಿತಾ ಇದ್ದೀನಿ. ಬೇಡ್ತಿ ಮತ್ತು ಅಘನಾಶಿನಿ ನದಿ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ತುಂಬ ತೊಂದರೆಯಲ್ಲಿದೆ. ಅದನ್ನು ಉಳಿಸೋಣ ಬನ್ನಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲರಿಗೂ ತಿಳಿದಿರುವ ಹಾಗೆ ಬೇಡ್ತಿ, ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿಯ ಜೋಡಣೆ ಯೋಜನೆಗಳು ಇತ್ತೀಚೆಗೆ ಎಲ್ಲರ ಮನಸ್ಸಿನಲ್ಲಿ ಆತಂಕವನ್ನು ಉಂಟು ಮಾಡಿವೆ. ಈ ಯೋಜನೆಗಳನ್ನು ವಿರೋಧಿಸುವುದು ಅನಿವಾರ್ಯವಾಗಿದೆ. ಇಲ್ಲಿಯ ನೀರಿನ ಕೊರತೆ ಇಲ್ಲೇ ಇರಬೇಕಾದರೆ ಬೇರೆ ಕಡೆ ಇರೋ ನೀರನ್ನು ಕೂಡ ಒಯ್ಯುವುದು ಎಷ್ಟೊಂದರೂ ಒಂದು ಸ್ವಲ್ಪ ಸಂಕಟದ ವಿಷಯನೇ ಆಗಿದೆ. ಮತ್ತೆ ಈ ಯೋಜನೆ ಜಾರಿಯಾದರೆ ಘಟ್ಟದ ಕೆಳಗಿನ ಕೃಷಿ ಭೂಮಿಗಳೆಲ್ಲ ಕೃಷಿ ಯೋಗ್ಯತೆಯನ್ನು ಕಳೆದುಕೊಳ್ಳುವ ಅಪಾಯ ಇದೆ. ಹಾಗೆ ಮೀನುಗಾರಿಕೆಗೆ ತುಂಬಾ ಅಪಾಯ ಇದೆ. ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ಸುರಂಗಗಳು ಮತ್ತು ಕಾಲುವೆಗಳ ನಿರ್ಮಾಣ ಆಗುವುದರಿಂದ ಭೂಕುಸಿತದ ಅಪಾಯ ತುಂಬಾ ಇದೆ ಎಂದು ಈಗಾಗಲೇ ತಜ್ಞರು ಹೇಳಿದ್ದಾರೆ. ಇನ್ನು ಅನೇಕ ಅಪಾಯಗಳು ಈ ಯೋಜನೆಯಿಂದ ಆಗ್ತವೆ. ಅದರಿಂದ ಇದನ್ನು ವಿರೋಧಿಸಬೇಕಾದದ್ದು ಅನಿವಾರ್ಯ. ಹಾಗಾಗಿ ಎಲ್ಲರೂ ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದು ನಮ್ಮೆಲ್ಲರ ಉಳಿವಿನ ಒಂದು ನಿರ್ಣಾಯಕವಾದಂತಹ ಒಂದು ವಿಷಯ. ಹಾಗಾಗಿ ಯಾರು ತಪ್ಪಿಸಬೇಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಹರಿ ಓಂ. ನಮ್ಮದು ಕೃಷಿ ಪ್ರಧಾನವಾದಂತಹ ಭೂಮಿ. ಪ್ರತಿಯೊಬ್ಬ ಕೃಷಿಕನು ಕೂಡ ಜಲವನ್ನು ಆಶ್ರಯಿಸಿಕೊಂಡು ಕೃಷಿಯನ್ನು ಮಾಡ್ತಾನೆ. ಇಲ್ಲಿ ಜಲ ಮೂಲ ಸಮೃದ್ಧವಾಗಿರ್ತದೋ ಅದು ಕೃಷಿಗೆ ಯೋಗ್ಯವಾದಂತಹ ಭೂಮಿ. ಇಂತಹ ಒಂದು ಸಮೃದ್ಧವಾದಂತಹ ಭೂಮಿಯನ್ನ ಯಾವುದೋ ಇನ್ನೊಂದು ಯೋಜನೆಗಾಗಿ ಬಳಸಿ ಆ ಕೃಷಿಯ ಫಲವತ್ತತೆಯನ್ನು ಹಾಳು ಮಾಡುವುದು ಶುದ್ಧ ಅನ್ಯಾಯವಾದಂತಹ ಸಂಗತಿ. ಈಗಾಗಲೇ ಬೇಡ್ತಿ ಹಾಗೂ ವರದಾ ನದಿಯನ್ನ ಜೋಡಣೆ ಮಾಡುವಂತಹ ಯೋಜನೆ ಈಗ ಪ್ರಸ್ತಾಪ ಆಗಿದೆ. ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಇದರ ಪೂರ್ವ ಅಪರವನ್ನ, ಸಾಧಕ ಬಾಧಕಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಬೇಕು. ಸಮಾಜಕ್ಕೆ, ಪರಿಸರಕ್ಕೆ ಪೂರಕವಾಗುವಂತಹ ಯೋಜನೆಗಳನ್ನೇ ಯಾವತ್ತೂ ಮಾಡಬೇಕು. ನಾವು ಇನ್ನೊಬ್ಬರಿಗೆ ಹಸಿವಾಯಿತು ಅಂತೇಳಿ ಒಬ್ಬರು ತಿಂತ ಇದ್ದಂತಹ ಆಹಾರವನ್ನ ಅವರ ಕೈಯಿಂದ ಕಿತ್ತುಕೊಂಡು ಇನ್ನೊಬ್ಬರಿಗೆ ಕೊಡುವುದು ಸರಿಯಲ್ಲ. ಇದು ತಪ್ಪು, ಇದು ಅಧರ್ಮ. ಇದು ಯಾವುದೋ ಒಂದು ಊರಿಗೆ ನೀರನ್ನು ನಾವು ಪೂರೈಸಬೇಕು ಅಂತ ಹೇಳಿ ಸಮೃದ್ಧವಾದ ಭೂಮಿಯನ್ನ ಬಂಜರ ಭೂಮಿಯನ್ನಾಗಿ ಮಾಡಿ ಅಲ್ಲಿನ ಕೃಷಿ ಭೂಮಿಯನ್ನ ನಾಶ ಮಾಡಿ ಅಲ್ಲಿರುವಂತಹ ವಾಸ ಮಾಡ್ತಿರುವಂತಹ ಜನರನ್ನೆಲ್ಲ ಸ್ಥಳಾಂತರ ಮಾಡಿ ಇದರಿಂದ ನಾವು ಏನು ಸಮಾಜಕ್ಕೆ ಸಾಧನೆ ಮಾಡಿದಂತಾಯ್ತು? ಇಂತಹ ಒಂದು ಕೆಟ್ಟ ಯೋಜನೆಯನ್ನು ನಾವು ಖಂಡಿತವಾಗಿ ಬೆಂಬಲಿಸಬಾರದು. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಈ ಒಂದು ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೇವೆ. ಈ ಯೋಜನೆಯನ್ನ ಈ ಕೂಡಲೇ ಕೈ ಬಿಡಬೇಕು. ಇದನ್ನು ಎಂದಿಗೂ ಕೂಡ ಮಾಡಬಾರದು. ಪರಿಸರಕ್ಕೆ ಪೂರಕವಾಗುವಂತಹ ಯೋಜನೆಗಳನ್ನು ಮಾತ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. 24 ತೀರ್ಥಂಕರರ ಶ್ರೀಪಾದ ಪದ್ಮಗಳಿಗೆ ವಂದಿಸಿ, ಇತ್ತೀಚೆಗೆ ಪ್ರಕೃತಿಯ ವಿನಾಶವನ್ನ ಮನುಷ್ಯ ಬೇಕಂತಾನೆ ಮಾಡ್ತಾ ಇದ್ದಾರೆ. ಪ್ರಕೃತಿಯನ್ನ ಪ್ರಾಕೃತಿಕವಾಗಿರಲು ಬಿಡುವುದೇ ಮನುಷ್ಯನ ಕರ್ತವ್ಯವಾಗಿದೆ. ಅದರಲ್ಲಿ ಇಂದು ಪ್ರಕೃತಿಯನ್ನ ನಾವು ನಾಶ ಮಾಡಿದರೆ ನಾಳೆ ಮಹಾವಿನಾಶಕ್ಕೆ ನಾವು ನಾಂದಿ ಹಾಡಿದ ಹಾಗೆ ಅಂತ ತಿಳಿಸ್ತಾರೆ. ಈ ವಿನಾಶ ನಾವು ಎದರ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿ ತಮಗೆ ಈಗಾಗಲೇ ಗೊತ್ತಾಗಿರಬಹುದು. ಯಾವ ಬೇಡ್ತಿ ನದಿಯನ್ನ ವರದಾ ನದಿಗೆ ಜೋಡಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಸರ್ಕಾರ ಈಗಾಗಲೇ ಕೈಗೊಂಡಿದೆ. ಸಹಸ್ರಲಿಂಗದ ಕಣ್ಣಿಮನೆಯಿಂದ ಹಾಗೆ ಲಿಂಡಕನಹಳ್ಳಿಯವರೆಗೆ ಪೈಪ್ಲೈನ್ ಮುಖಾಂತರ ನೀರನ್ನ ಅಲ್ಲಿಗೆ ತೆಗೆದುಕೊಂಡೋಗಿ ನದಿ ಜೋಡಣೆ ಕಾರ್ಯಕ್ರಮವನ್ನ ಈಗಾಗಲೇ ಅನುಷ್ಠಾನ ಮಾಡಬೇಕು ಅಂತ ಹೇಳಿ DPR ತಯಾರಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಇದರಿಂದ ಮನುಷ್ಯನಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ, ಪ್ರಕೃತಿ ವಿನಾಶ ಆಗ್ತದೆ, ಹಾಗೆ ಜಾನುವಾರುಗಳಿಗೆ, ಹಕ್ಕಿಗಳಿಗೆ, ಪಕ್ಷಿಗಳಿಗೆ ಎಲ್ಲದರ ಮೇಲೆಯೂ ಕೂಡ ವಾತಾವರಣದ ಮೇಲೆ ಮಹಾವಿನಾಶದ ಸೂಚನೆ ಇದು. ಎಲ್ಲದರ ಮೇಲೆ ಒಂದು ಹಾನಿಯ ಆಗ್ತಕ್ಕಂಥ ಸಂಪೂರ್ಣ ಒಂದು ಲಕ್ಷಣ ಇದರಲ್ಲಿ ಕಾಣ್ತಾ ಇದೆ. ಸರ್ಕಾರ ಯಾವುದೇ ಕೆಲಸಗಳನ್ನ ಮಾಡಿದ್ರು ಕೂಡ ಜನರಿಗೆ ಒಳಿತಾಗ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಪ್ರಕೃತಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒಂದು ಬೇಡ್ತಿ ಮತ್ತು ವರದಾ ನದಿಯ ಜೋಡಣೆ, ಅಘನಾಶಿನಿ ವೇದಾವತಿ ನದಿಯ ಜೋಡಣೆ, ಇದರಿಂದ ಪ್ರಕೃತಿಯ ಹಾನಿ ತುಂಬಾ ಆಗೋದಿದೆ. ಇಂಥ ಯೋಜನೆಗಳಿಗೆ ನಮ್ಮ ವಿರೋಧ ಇದೆ. ಈ ಒಂದು ಪ್ರತಿಭಟನೆಯನ್ನು ಮಾಡಿ ಸಿರ್ಸಿಯಲ್ಲಿ
11ನೇ ತಾರೀಕಿಗೆ ಮಧ್ಯಾಹ್ನ 2:30 ಗಂಟೆಗೆ ಇದರ ಒಂದು ಜನಜಾಗೃತಿ ಹಾಗೆ ವಿರೋಧ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಯೋಜನೆಗೆ ನಮ್ಮ ಎಲ್ಲರ ವಿರೋಧವನ್ನು ವ್ಯಕ್ತಪಡಿಸಿ ಪ್ರಕೃತಿಯನ್ನ ನಾವು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಒಂದಾಗಿರೋಣ ಅಂತಕ್ಕಂಥ ಸಂದೇಶವನ್ನ ಈ ಮೂಲಕ ತಮಗೆ ತಿಳಿಪಡಿಸಲು ಇಚ್ಛಿಸ್ತೇವೆ. ಅಘನಾಶಿನಿ ಹಾಗೂ ಬೇಡ್ತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜೀವನದಿಗಳು. ಹರಿವಿನ ಜೊತೆಗೆ ಪಶ್ಚಿಮಘಟ್ಟ ಹಾಗೂ ಅರಣ್ಯಗಳು, ಅರಣ್ಯ ಜೀವ ಸಂಕುಲಗಳು ನಮ್ಮ ಎರಡೂ ನದಿಗಳು ಅವುಗಳನ್ನು ಕಾಯುತ್ತಿವೆ. ಸುಮಾರು 30 ವರ್ಷಗಳ ಹಿಂದೆ ಇದೇ ಸಮಸ್ಯೆ ಬಂದಾಗ ನಮ್ಮ ಸುವರ್ಣವಳ್ಳಿ ಶ್ರೀಗಳ ಮುಖಂಡತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಎರಡೂ ನದಿಗಳನ್ನು ಉಳಿಸಿಕೊಳ್ಳಲಾಗಿದೆ. ಆದರೆ ಇಂದು ಅದೇ ಅಘನಾಶಿನಿ ಮತ್ತು ಬೇಡ್ತಿ ನದಿಯ ಒಡಲಿಗೆ ಮತ್ತೆ ಕಂಟಕ ಬರುತ್ತಿದೆ. ಅದನ್ನು ನಾವೆಲ್ಲ ಸೇರಿ ಉಳಿಸಿಕೊಳ್ಳಲೇಬೇಕು. ಕುಡಿಯುವ ನೀರಿನ ಹೆಸರು ಹೇಳಿ ಬೇಡ್ತಿ ವರದೆಗೆ, ಅಘನಾಶಿನಿ ವೇದಾವತಿಗೆ ಬೆಂಗಳೂರಿನಲ್ಲಿ ನೀರಿ ನಕ್ಷೆಯೊಂದು ತಯಾರಾಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರಾಕೃತಿಕವಾಗಿ ವಿನಾಶವನ್ನು ಕಾಣುತ್ತಾ ಇದ್ದೇವೆ. ಇದನ್ನು ಉಳಿಸಿಕೊಳ್ಳುವುದು ತುಂಬ ಮಹತ್ವವಾಗಿದೆ. ಅಷ್ಟೇ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈಗಾಗಲೇ ಪ್ರತಿಭಟನೆ ಪ್ರಾರಂಭವಾಗಿದ್ದು, ಇದು ಪ್ರಯೋಜನಕ್ಕೆ ಬಾರದಿದ್ದಾಗ ನಾವು ಸಿರ್ಸಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ನಡೆಸೋಣ. ಇದೇ ಬರುವ ಜನವರಿ 11ರಂದು ನಾವೆಲ್ಲ ಸಿರ್ಸಿಯಲ್ಲಿ ಸೇರೋಣ. MES ಕಾಲೇಜ್ ಮೈದಾನದಲ್ಲಿ. ಪ್ರತಿಯೊಬ್ಬರೂ ಬನ್ನಿರಿ. ಬೇಡ್ತಿ ಬಿಡಬಾರದು, ಅಘನಾಶಿನಿ ಕೊಡಬಾರದು. ಇದರಿಂದ ಮನೆ, ಮಠ, ಹೊಲ, ಗದ್ದೆ ಕಳೆದುಕೊಳ್ಳುವುದು ಒಂದು ಕಡೆ, ಕೋಟ್ಯಾಂತರ ಮೀನುಗಾರರು ಬೀದಿ ಪಾಲಾಗುತ್ತಾರೆ. ವೀಕ್ಷಕರೇ, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು 11ನೇ ತಾರೀಕಿಗೆ ಪ್ರತಿಭಟನೆಗೆ ಪ್ರತಿಯೊಬ್ಬರೂ ಬನ್ನಿರಿ.